ಕಾಂಗ್ರೆಸ್ನಲ್ಲಿ ಮತ್ತೆ ಸಿಎಂ ಡಿಸಿಎಂ ಫೈಟ್ ಶುರುವಾಗಿದೆ. ಆದರೆ ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮೌನಕ್ಕೆ ಶರಣಾಗಿದ್ದಾರೆ. ಸಿದ್ದರಾಮಯ್ಯ ಆಪ್ತರಿಂದ ಡಿಸಿಎಂ ಕೂಗು ಕೇಳಿ ಬರ್ತಾ ಇದ್ರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಸೈಲೆಂಟ್ ಆಗಿದ್ದಾರೆ, ತಟಸ್ಥರಾಗಿದ್ದಾರೆ, ಅಂದ್ರೆ ಮೌನಕ್ಕೆ ಜಾರಿದ್ದಾರೆ. ಸಿದ್ದರಾಮಯ್ಯ ಬಣದಿಂದ ಎದುರೇಟು ಬರ್ತಾ ಇದ್ರು ಕೂಡ ಡಿಕೆಶಿ ಮೌನ ವಹಿಸಿದ್ದಾರೆ. ಹಾಗಾದ್ರೆ ಡಿಸಿಎಂ ಡಿಕೆಶಿಗೆ ಕಾಡ್ತಾ ಇದೆಯಾ ಹೊಸ ಭಯ? ಆ ಹೊಸ ಭಯವಾದ್ರೂ ಏನು ಅನ್ನೋದನ್ನ ನೋಡಬೇಕು ಅಂದ್ರೆ ವಿಸ್ತಾರ ಎಕ್ಸ್ಕ್ಲೂಸಿವ್ ಸುದ್ದಿಯ ಮೂಲಕ ನಾವು ನಿಮ್ಮ ಮುಂದಿಡ್ತೀವಿ. ಇಲ್ಲಿ ಒಂದ್ ಕಡೆ ಸಿಎಂ ಡಿಸಿಎಂ ಫೈಟ್ ಜೋರಾಗ್ತಾ ಇದ್ರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಮೌನಕ್ಕೆ ಜಾರಿದ್ದಾರೆ. ಹಾಗಾದ್ರೆ ಅವರ ಸೈಲೆಂಟ್ ಹಿಂದಿರುವಂತಹ ಭಯವಾದ್ರೂ ಏನು ಅನ್ನೋದ್ರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಮೇಲೆ ಡಿಕೆಶಿ ಕಣ್ಣಿಟ್ಟಿದ್ದಾರೆ. ಈಗಾಗಲೇ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ತಮ್ಮನಿಗೆ ಸೋಲಾಗಿದೆ. ಶಾಸಕರು ಕಾರ್ಯಕರ್ತರ ಜೊತೆ ಚೆನ್ನಾಗಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ ನಾಯಕರ ಮೇಲೆ. ಇದು ಬೈ ಎಲೆಕ್ಷನ್ ನಲ್ಲಿ ಮುಂದುವರಿಬಾರದು ಅನ್ನೋ ಲೆಕ್ಕಾಚಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರದ್ದು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಚನ್ನಪಟ್ಟಣದಲ್ಲಿ ಒಕ್ಕಲಿಗರಿಂತಲೂ ಕೂಡ ಅಹಿಂದ ಮತಗಳೇ ಜಾಸ್ತಿ ಆಗಿದ್ದಾವೆ. ಹೀಗಾಗಿ ಜಮೀರ್ ಅಹಮದ್ ಖಾನ್, KN ರಾಜಣ್ಣ, RB ತಿಮ್ಮಾಪುರ ಹೇಳಿಕೆಗೆ ನೋ ಕೌಂಟರ್, ಯಾವುದೇ ರೀತಿಯಾದಂತಹ ಕೌಂಟರ್ ಅನ್ನ ಕೊಡ್ತಾ ಇಲ್ಲ. ಅದಕ್ಕೆ ಪ್ರತಿಯಾಗಿ ಹೇಳಿಕೆಗಳನ್ನ ಕೊಡೋದಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ಕೆಣಕದವರಿಗೆ ವಾರ್ನ್ ಕೊಡದೆ ಚನ್ನಪಟ್ಟಣ ಟಾರ್ಗೆಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಗೌಡರ ಕುಟುಂಬದ ಕ್ಷೇತ್ರವನ್ನ ತಮ್ಮ ತೆಕ್ಕೆಗೆ ಹಾಕೊಳ್ಳೇಬೇಕು ಅಂತ ಪಣ ತೊಟ್ಟಂತ ಕಾಣಿಸ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಡಿಸಿಎಂ ಡಿಕೆ ಶಿವಕುಮಾರ್ ಈ ಹಿಂದೆಲ್ಲ ಡಿಸಿಎಂ ಕೂಗುಗಳು ಕೇಳಿಬಂದಂತ ಸಂದರ್ಭದಲ್ಲಿ ಒಂದು ರಿಯಾಕ್ಷನ್ ಕೊಡ್ತಾ ಇದ್ರು, ಅಂದ್ರೆ ಹೈಕಮಾಂಡ್ ಇದೆ ನೋಡ್ಕೊಳ್ಳುತ್ತೆ ಹಂಗೆ ಹಿಂಗೆ ಅಂತ. ಬಟ್ ಈ ಬಾರಿ ಅದು ಯಾವುದೇ ರಿಯಾಕ್ಷನ್ಗಳು ವ್ಯಕ್ತವಾಗ್ತಾ ಇಲ್ಲ. ಏನು ಇದರ ಹಿಂದಿನ ಮರ್ಮ ಅಥವಾ ಬಲವಾದ ಕಾರಣ, ಏನೆಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ ಡಿಸಿಎಂ ಮನಸ್ಸಿನಲ್ಲಿ ಹಾಗಿದ್ರೆ ಅಂತ? ಪ್ರತಿಭಾ ಪ್ರಕಾಶ್, ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ರಾಜ್ಯ ಕಾಂಗ್ರೆಸ್ ಅಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಹೆಚ್ಚಾಗಿ ಆಗ್ತಾ ಇದ್ದಾವೆ. ಆ ರೀತಿಯಾದಂತಹ ಒಂದು ಹೇಳಿಕೆಗಳು ಮತ್ತೆ ಪ್ರತಿ ಹೇಳಿಕೆಗಳು ಬರ್ತಾ ಇರುವಂಥದ್ದು. ಒಂದು ಕಡೆ ಸಿದ್ದರಾಮಯ್ಯ ಅವರ ಬಣದಿಂದ ಹಾಲಿ ಸಚಿವರಾಗಿರುವಂತಹ ತಿಮ್ಮಾಪುರ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ರಾಜಣ್ಣ ಅವರಾಗಿರ್ಬೋದು, ಕ್ಯಾಸಂದ್ರ ರಾಜಣ್ಣ ಅವರಾಗಿರ್ಬೋದು, ಮೂವರು ಕೂಡ ಹೆಚ್ಚುವರಿ ಡಿಸಿಎಂ ಹುದ್ದೆಗಳು ಸೃಷ್ಟಿ ಆಗಬೇಕು ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಡಿಕೆ ಶಿವಕುಮಾರ್ ಬಣದಿಂದ ಇದಕ್ಕೆ ನೇರವಾದಂತಹ ಒಂದು ಆಕ್ಷೇಪ ಮತ್ತು ಅಸಮಾಧಾನದ ಮಾತುಗಳು ಕೂಡ ಬರ್ತಾ ಇದ್ದಾವೆ. ಆದರೆ ಈ ವಿಚಾರವನ್ನು ಖಂಡಿಸಬೇಕಾಗಿದ್ದಂತಹ, ಈ ವಿಚಾರದಲ್ಲಿ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಬೇಕಾಗಿದ್ದಂತಹ ಡಿಕೆ ಶಿವಕುಮಾರ್ ಅವರು ಭಾಳಷ್ಟು ಸೈಲೆಂಟ್ ಆಗಿ ಇರುವಂಥದ್ದನ್ನು ನೋಡಿದ್ರೆ, ಲೋಕಸಭಾ ಚುನಾವಣೆಗೂ ಮೊದಲು ಇದ್ದಂತಹ ಡಿಕೆ ಶಿವಕುಮಾರ್ ಅವ್ರಿಗೂ ಈಗ ನೀವು ನೋಡ್ತಾ ಇರುವಂತಹ ಡಿಕೆ ಶಿವಕುಮಾರ್ ಅವ್ರಿಗೂ ಒಂದಷ್ಟು ವ್ಯತ್ಯಾಸಗಳು ಇರುವಂಥದ್ದು ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶ ಡಿಕೆ ಶಿವಕುಮಾರ್ ಅಂದುಕೊಂಡಂತೆ ಬರಲಿಲ್ಲ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಅವರು ನಮ್ಗೆ ಯಾರು ಅಲ್ಲಿ ಪ್ರತಿಸ್ಪರ್ಧಿಗಳೇ ಇಲ್ಲ, ನಾವು ಅಷ್ಟು ಲೀಡಲ್ಲಿ ಗೆಲ್ತೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಕೊಂತಲೇ ಬಂದರು. ಆದರೆ ರಾತ್ರೋರಾತ್ರಿ ಅಲ್ಲಿ ಬಂದಂತಹ ಒಂದು ಫಲಿತಾಂಶ ಇವತ್ತಿಗೂ ಕೂಡ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಆಗಿರ್ಬೋದು ಅವರ ಒಂದು ಪಟಾಲಂ ಆ ಒಂದು ಫಲಿತಾಂಶದಿಂದ ಇನ್ನೂ ಹೊರಬಂದಂತೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಮುಂದೆ ಇರುವಂಥದ್ದು ಎಲ್ಲಿ ಕಳ್ಕೊಂಡಿದ್ದೀವೋ ಅಲ್ಲೇ ಪಡ್ಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಒಂದು ವೇಳೆ ಈ ಮೂರು ಸಚಿವರು ಕೊಟ್ಟಂಥ ಒಂದು ಹೇಳಿಕೆಗೆ ಏನಾದರೂ ರಿವರ್ಸ್ ಆಗಿ ಮಾತಾಡಿದ್ದೆ ಆದರೆ, ಅವ್ರಿಗೆ ಎಚ್ಚರಿಕೆ ಸಂದೇಶ ರವಾನೆ ಮಾಡಿದ್ದೆ ಆದರೆ, ಆ ಸಮುದಾಯಗಳು ನನ್ನ ವಿರುದ್ಧ ತಿರುಗಿ ಬೀಳಬಹುದು ಅನ್ನುವಂಥದ್ದು, ಅವರ ಬೆಂಬಲಿಗರು ಚನ್ನಪಟ್ಟಣದಲ್ಲಿ ನನ್ನ ವಿರುದ್ಧ ಕೆಲಸ ಮಾಡಬಹುದು ಅನ್ನುವಂಥದ್ದು, ಬಹುತೇಕ ತಮ್ಮ ಸಹೋದರ ಸುರೇಶ್ ಅವರನ್ನೇ ಚನ್ನಪಟ್ಟಣದಿಂದ ನಿಲ್ಲಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಜೊತೆಗೆ ದೇವೇಗೌಡರ ಕುಟುಂಬದಲ್ಲಿ ಇರುವಂಥ ಈ ಕ್ಷೇತ್ರವನ್ನು ತಮ್ಮ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಸರ್ಕಸ್ ಮಾಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲೇ ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮೌನಕ್ಕೆ ಜಾರಿದ್ದಾರೆ ಪ್ರತಿಭಾ ಪ್ರಕಾಶ್. ಥ್ಯಾಂಕ್ ಯು ಮಾರುತಿ ಪಾವಗಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.